ಇನ್ನು ಸಂಪುಟ ವಿಸ್ತರಣೆ ಬಗ್ಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯಲ್ಲಿ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಮೂವರು ನಾಯಕರ ಹೆಸರು ಚರ್ಚೆಯಲ್ಲಿವೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಸಂಪುಟ ವಿಸ್ತರಣೆಯ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬೆಳಗಾವಿಯಲ್ಲಿ ಮೂವರು ನಾಯಕರ ಹೆಸರು ಚರ್ಚೆಯಲ್ಲಿವೆ. ಯಾರ್ಯಾರು, ಯಾರಿಗೆ ಸಚಿವ ಸ್ಥಾನ ಸಿಕ್ಕರೂ ಜಿಲ್ಲೆಗೆ ಅನುಕೂಲವಾಗಲಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಸಿಗುವ ವಿಶ್ವಾಸವಂತೂ ಇದೆ, ಆದರೆ 3 ಜನ ಇದ್ದಾರೆ. ಇದರ ವಿಚಾರವಾಗಿ ಹೈಕಮಾಂಡ್ ನಾಯಕರ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿರುವುದರ ಹಿನ್ನೆಲೆಯಲ್ಲಿ ಒಬ್ಬರನ್ನ ಪಕ್ಕ ಕೊಡುವಂಥದ್ದು ಸಾಧ್ಯತೆ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಅಂತಿಮ ತೀರ್ಮಾನದ ಬಗ್ಗೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಆಕಾಂಕ್ಷಿಗಳಾಗಿರ್ಬೋದು, ನಾಯಕರ ಹೆಸರುಗಳ ಚರ್ಚೆಗಳಿದೆ. ಬೆಳಗಾವಿ ಭಾಗದಲ್ಲಿ ಅವ್ರನ್ನೆಲ್ಲ ಕೊಟ್ಟರೆ ನಮಗೊಂದು ಅನುಕೂಲವಾಗುತ್ತೆ, ಇಲ್ಲಿ ಅಭಿವೃದ್ಧಿಗಳು ಆಗ್ತವೆ ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಆದರೆ ಹೈಕಮಾಂಡ್ ತೀರ್ಮಾನ ಅಂತಿಮ ತೀರ್ಮಾನ ಕೂಡ ಸ್ಪಷ್ಟವಾಗಿ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಅದು ಅಫ್ಕೋರ್ಸ್ ಹೈಕಮಾಂಡ್ ತೀರ್ಮಾನ ಕೊಡಲೇಬೇಕಾಗುತ್ತೆ. ಆದರೆ ಈ ರೀತಿಯಾದಂತಹ ಮುಂದೂಡಿಕೆ ತಗೊಂಡು ಹೋಗ್ತಾ ಇದ್ರೆ ಆಗ್ಬೇಕಾಗಿರುವಂತಹ ಕೆಲಸಗಳು ಬಹಳ ವಿಳಂಬವಾಗ್ತಾ ಇದೆ, ಅದು ಕೂಡ ಗಮನ ಇರಲಿ. ಇಲ್ದಿದ್ರೆ ನೋಡಿ, ಈ ರೀತಿ ನೀವು ಗಲಾಟೆ ಏನದು ಪ್ರತಿಭಟನೆ ಅಂತ ಕೂತ್ಕೊಂಡಾಗ ಸಚಿವರು ಇಲ್ಲ ಅಂತ ಅಂದ್ರೆ ಹೇಗೆ? ನಿರ್ದಿಷ್ಟವಾದ ಜಾಗದಲ್ಲಿ ಆಯಾ ತಂಡಗಳನ್ನು ನಿರ್ಮಿಸಿ ಏನು ತೀರ್ಮಾನಗಳ ಮಾಡ್ತಿರೋ ಪಟ್ಟಿಗಳನ್ನು ಮಾಡಿ ಅದನ್ನ ಕ್ರಮ ಕೈಗೊಳ್ತಾರೆ. ಹಾಗಾಗಿ ಹೈಕಮಾಂಡ್ ತೀರ್ಮಾನ ಅಂತಿಮ ತೀರ್ಮಾನದ ಸತೀಶ್ ಜಾರಕಿಹೊಳಿ ಈಗ ಬೆಳಗಾವಿ ಭಾಗದಲ್ಲೂ ಒಬ್ಬರನ್ನ ಆಯ್ಕೆ ಮಾಡುವಂತಹ ಸಾಧ್ಯತೆ ಬಹಳ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ನೀಡಿದ್ದಾರೆ.